ನಮಸ್ಕಾರ. ಹುಬ್ಬಳ್ಳಿಯಿಂದ ನಾನು ಪ್ರಕಾಶ್ ಹಿರೇಮಠ್. ಉತ್ತರ ಕರ್ನಾಟಕ ಭಾಗ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಾದ್ಯಂತ ದಿನೇ ದಿನೇ ಏನು ಬದಲಾಗ್ತಾ ಇರತಕ್ಕಂತ ಹವಾಮಾನ ವೈಪರೀತ್ಯದಿಂದಾಗಿ ಚಿಕ್ಕ ಮಕ್ಕಳಲ್ಲಿ ಭಯಾನಕ ವೈರಸ್ ಈಗ ಕಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಚಿಕ್ಕ ಮಕ್ಕಳು ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಭಯಾನಕ ವೈರಸ್ ಕೈ ಬೇನೆ ಕಾಲು ಬೇನೆ ಹೀಗೆ ಈ ಒಂದು ಡಿಸೀಸ್ ಮಕ್ಕಳನ್ನ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಿನನಿತ್ಯವೂ ಕೂಡ ಚಿಕ್ಕ ಮಕ್ಕಳ ಒಂದು ಚಿಕಿತ್ಸೆ ಕೂಡ ನಡೀತಾ ಇದೆ. ಸದ್ಯ ನಾನೀಗ ಇದೇ ಹುಬ್ಬಳ್ಳಿಯ ಕಿಮ್ಸ್ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಸಂಜೀವನಿ ಅಂತಾನೆ ಕರೆಸಿಕೊಳ್ಳುವಂತಹ ಈ ಒಂದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಪ್ರತಿನಿತ್ಯವೂ ಕೂಡ ಸಾವಿರಾರು ರೋಗಿಗಳು ಇಲ್ಲಿ ದಾಖಲಾಗ್ತಾರೆ. ಉತ್ತರ ಕರ್ನಾಟಕ ಭಾಗದ ಬಹುತೇಕ 7-8 ಜಿಲ್ಲೆಗಳು ಒಂದು ಜನರು ಏನಿದ್ದಾರೆ ಈ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಅಂಶ ಏನಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಹವಾಮಾನ ವೈಪರೀತ್ಯ ಏನಾಗ್ತಾ ಇದೆ, ದಿನದಿಂದ ದಿನಕ್ಕೆ ಕಲುಷಿತ ವಾತಾವರಣ ಏನಾಗ್ತಾ ಇದೆ, ಇದರಿಂದಾಗಿ ಬಹುತೇಕ 5 ವರ್ಷದ ಒಳಗಿನ ಮಕ್ಕಳಿಗೆ ಕೈ ಬೇನೆ ಕಾಲು ಬೇನೆ ಈ ರೀತಿ ಒಂದು ಡಿಸೀಸ್ ಕಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಏನಿಲ್ಲ ಅಂದ್ರೆ 10 ರಿಂದ 12 ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಓಪಿಡಿ ಬೇಸಿಸ್ ಮೇಲೆ ಅಂದ್ರೆ ಚಿಕ್ಕ ಮಕ್ಕಳ ತಜ್ಞರಿಂದ ಬಹುತೇಕ ಈ ಚಿಕ್ಕ ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪರಿಪಾಲನೆ ಅಂದ್ರೆ ಕೋವಿಡ್ಗಿಂತಲೂ ಭಯಾನಕ ಆದಂತ ಏನು ವೈರಸ್ ಹರಡ್ತಾ ಇರತಕ್ಕಂಥದ್ದು. ಪ್ರತಿಯೊಬ್ಬ ಮಕ್ಕಳಿಂದ ಮಕ್ಕಳಿಗೆ ಏನು ಈ ಒಂದು ವೈರಸ್ ಹರಡುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳ ಬಗ್ಗೆ ಈ ಡಿಸೀಸ್ ನ ಲಕ್ಷಣಗಳ ಬಗ್ಗೆ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡುವಂತ ನಿಟ್ಟಿನಲ್ಲಿ ಕಿಮ್ಸ್ ಆಡಳಿತ ಮಂಡಳಿಯು ಕೂಡ ಅದರಲ್ಲಿ ಚಿಕ್ಕ ಮಕ್ಕಳ ತಜ್ಞರಿಂದ ಪಾಲಕರಿಗೆ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡಲಾಗ್ತಾ ಇರುವಂತದ್ದು. ಬಹುತೇಕ ಈಗಾಗಲೇ 150 ರಿಂದ 700ಕ್ಕೂ ಅಧಿಕ ಮಕ್ಕಳಲ್ಲಿ ಈ ಒಂದು ಡಿಸೀಸ್ ಏನ್ ಕಾಣ್ತಾ ಇದೆ. ಕಳೆದ ಹಲವು ತಿಂಗಳುಗಳಿಂದ ಈ ರೀತಿ ಹವಾಮಾನ ವೈಪರೀತ್ಯದಿಂದಾಗಿ ಕೈ ಬೇನೆ ಕಾಲು ಬೇನೆ ಹೀಗೆ ಏನು ಕೆಲವೊಂದಿಷ್ಟು ಡಿಸೀಸ್ಗಳು ಲಕ್ಷಣಗಳು ಕಾಣ್ತಾ ಇದಾವೆ. ಇದರಿಂದಾಗಿ ಪಾಲಕರಲ್ಲೂ ಕೂಡ ಸಾಕಷ್ಟು ಒಂದು ಆತಂಕ ಮನೆ ಮಾಡ್ತಾ ಇದೆ. ಬಹುತೇಕ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಬಹುತೇಕ ಜಿಲ್ಲೆಗಳಿಂದನೂ ಕೂಡ ತಮ್ಮ ಮಕ್ಕಳನ್ನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆತರಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕ ಮಕ್ಕಳ ತಜ್ಞ ವೈದ್ಯರಿಂದನೂ ಕೂಡ ಪಾಲಕರಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಮಕ್ಕಳಿಗೆ ಈ ವೈರಸ್ ಹರಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಯಾವೆಲ್ಲ ಪರಿಪಾಲನೆಯನ್ನ ಮಾಡಬೇಕು, ಮಕ್ಕಳಿಗೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ಜಾಗೃತಿಯನ್ನು ವಹಿಸಬೇಕು, ಕಾಳಜಿಯನ್ನು ವಹಿಸಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಪಾಲಕರಲ್ಲಿ ನೀಡ್ತಾ ಇರುವಂತದ್ದು. ಇದಿಷ್ಟು ವಾಣಿಜ್ಯಗರಿ ಹುಬ್ಬಳ್ಳಿಯ ಒಂದು ಸಮಗ್ರ ವರದಿಯನ್ನ ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ. ಇನ್ನು ಮುಂದಿನ ಜಿಲ್ಲೆಯ ವರದಿಯನ್ನ ನೀಡಲಿಕ್ಕೆ ನನ್ನ ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು.